ಸ್ನೇಹಿತರೆ, ವಿಜಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಮಹಾನ್ ಅಪಮಾನಗಳು ಯಾರನ್ನು ಬಿಟ್ಟಿಲ್ಲ. ಅದು ಮನುಷ್ಯರಿಗೂ ಇರುತ್ತೆ ಹಾಗೂ ದೇಶಗಳಿಗೂ ಕೂಡ ಇರುತ್ತೆ. ನಮ್ಮ ಭಾರತ ಕೂಡ ಅದರಿಂದ ಹೊರತಾಗಿಲ್ಲ. ಭಾರತಕ್ಕೆ ಬ್ರಿಟಿಷರು ಬರುವ ಮೊದಲು ಸಾಕಷ್ಟು ದಾಳಿಗಳನ್ನು ಅನುಭವಿಸಿದ್ದ ಈ ದೇಶ ಅವತ್ತು ಕೂಡ ಅಪಾರ ಅವಮಾನಗಳನ್ನು ಅನುಭವಿಸಬೇಕಾಗಿ ಬಂತು. ಬ್ರಿಟಿಷರ ಅವಧಿಯಲ್ಲಿ ಇಡೀ ದೇಶ ಕತ್ತಲೆಯುಗಕ್ಕೆ ಸರಿದೋಯಿತು. ಸ್ವತಂತ್ರಕ್ಕಾಗಿ ಹೋರಾಟಗಳು ನಡೆದು ಅದೇ ಸಮಯಕ್ಕೆ ಎರಡನೇ ವಿಶ್ವಯುದ್ಧ ಕೂಡ ನಡೆಯಿತು. ಅದು ಬ್ರಿಟಿಷರನ್ನ ನಿಲ್ಲದಂತೆ ಅಶಕ್ತರನ್ನಾಗಿ ಮಾಡಿತು. ಭಾರತವನ್ನು ಆಳಲಾಗದ ಸ್ಥಿತಿಯಲ್ಲಿ ಅವರು ಈ ದೇಶವನ್ನು ಬಿಟ್ಟು ಹೋದ್ರು. ಹೀಗೆ ಸ್ವತಂತ್ರ ಸಿಕ್ಕ ನಂತರವೂ ಭಾರತ ಅನುಭವಿಸಿದ ನೋವು ಒಂದೆರಡಲ್ಲ. ಹಾಗಾದ್ರೆ ಸ್ವತಂತ್ರ ನಂತರ ಭಾರತ ಅನುಭವಿಸಿದ ಅವಮಾನಗಳ್ಯಾವು, ಸಂಕಷ್ಟಗಳ್ಯಾವ್ಯಾವು, ಯಾವ್ಯಾವ ವಿಷಯಗಳಲ್ಲಿ ಭಾರತ ವಿಶ್ವದ ಮುಂದೆ ತಲೆ ತಗ್ಗಿಸಿ ನಿಂತುಕೊಳ್ಳಬೇಕಾಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗೆಳೆಯರೆ, ಆಗ್ತಾನೆ ಭಾರತಕ್ಕೆ ಸ್ವತಂತ್ರ ಬಂದಿತ್ತು. ಇಲ್ಲಿನ ರಾಜರು ಯಾವ ದೇಶಕ್ಕೆ ಬೇಕಾದರೂ ಸೇರಬಹುದು ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಬಹುದು ಅಂತ ಹೇಳುವ ಮೂಲಕ ಸ್ವತಂತ್ರ ಬ್ರಿಟಿಷರು ಇಲ್ಲಿ ಕೂಡ ಭಾರತ ಒಂದು ದೇಶವಾಗಿ ಉಳಿದೇ ಇರಲಿ ಅಂತ ಬಯಸ್ತಾರೆ. ಅದರ ಜೊತೆಗೆ ಪಾಕಿಸ್ತಾನ ಅನ್ನೋ ದೇಶವನ್ನು ಹುಟ್ಟಿ ಹಾಕಿ ಮಜಾ ನೋಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅದೇ ಸಮಯಕ್ಕೆ ಪಾಕಿಸ್ತಾನ ತನ್ನ ಬುಡಕಟ್ಟು ಜನರ ಕೈಯಲ್ಲಿ ಬಂದೂಕುಗಳನ್ನು ಕೊಟ್ಟು ಅವರ ಹಿಂದೆ ತನ್ನ ಸೈನ್ಯವನ್ನು ನಿಲ್ಲಿಸಿ ಕಾಶ್ಮೀರದೊಳಗೆ ನುಗ್ಗಿಸೇ ಬಿಟ್ರು. ಏನಾಗ್ತಿದೆ ಅನ್ನುವ ಮೊದಲೇ ಕಾಶ್ಮೀರ ಕಣಿವೆಯಲ್ಲಿ ಹಿಂಸಾಚಾರಗಳು, ಭಯಾನಕ ಅತ್ಯಾಚಾರಗಳು ಶುರುವಾದವು. ಮುಜಫಾ, ಧೋಂಬ್ಲೆ, ಪೂಂಚ್, ಮೀರ್ಪುರ್, ಕೋಟ್ಲಿ ಹೀಗೆ ಕಾಶ್ಮೀರವನ್ನು ಆಕ್ರಮಿಸಿಕೊಳ್ತಾ ಬಂದ ಭಯೋತ್ಪಾದಕರು ಹಾಗೂ ಪಾಕಿಸ್ತಾನ ಸೈನ್ಯ ನವೆಂಬರ್ 26ರಂದು ಕೋಟ್ಲಿ ಹಾಗೂ ಮೀರ್ಪುರ್ ನಡೆದ ಹಿಂಸಾಚಾರಕ್ಕೆ ಸಾವಿರಾರು ಮಂದಿ ಬಲಿಯಾದರು. ಅಲ್ಲಿನ ಸಾವಿರಾರು ಪಂಡಿತರನ್ನು, ಸಿಖ್ ಹೆಣ್ಣು ಮಕ್ಕಳನ್ನು ಬಂಧಿಸಿ ರಾಹುಲ್ಪಿಂಡಿ ವೇಶ್ಯಾವಾಟಿಕೆಗಳಲ್ಲಿ ಮಾರಾಟ ಮಾಡಲಾಯಿತು. ಅವತ್ತು ಆ ರಾಕ್ಷಸರ ಕೈಗೆ ಸಿಗಬಾರದು ಅನ್ನುವ ಕಾರಣಕ್ಕೆ 500ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಬಾವಿಗೆ ಹಾರಿ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇನ್ನು ಕೆಲವು ಕಡೆ ಮನೆ ಹಿರಿಯರೇ ಮಹಿಳೆಯರನ್ನು ಕೊಂದು ತಾವು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇದು ಸ್ವತಂತ್ರ ಭಾರತ ಕಂಡ ಮೊಟ್ಟ ಮೊದಲದವರ ಬಗ್ಗೆ ನಮ್ಮವರನ್ನ ನಾವು ಕಾಪಾಡಿಕೊಳ್ಳಕ್ಕಾಗದೆ ನಾವು ಅನುಭವಿಸಿದ ಅವಮಾನ ಹಾಗೂ ನೋವು. ಕಡೆಗೆ ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತ ಇಲ್ಲಿನ ಪತ್ರಕ್ಕೆ ಸಹಿ ಮಾಡಿದ ಮೇಲೆ ನಮ್ಮ ಸೈನ್ಯ ಪಾಕಿಸ್ತಾನ ಸೈನ್ಯ ಹಾಗೂ ಭಯೋತ್ಪಾದಕರನ್ನು ತಡೆಯುವಲ್ಲಿ ಯಶಸ್ವಿಯಾಯಿತು. ಆದರೆ ಸಂಪೂರ್ಣ ಕಾಶ್ಮೀರವನ್ನು ಭಾರತದಲ್ಲಿ ಉಳಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗಲೇ ಇಲ್ಲ. ಅವತ್ತು ಇಡೀ ಪಾಕಿಸ್ತಾನಕ್ಕೆ ಚರ್ಚೆ ಹಾಕಲು ನಮ್ಮ ಸೈನ್ಯ ಸಜ್ಜಾಗಿ ನಿಂತಿತ್ತು. ದಂಡನಾಯಕ ಜನರಲ್ ಕಾರ್ಯಪ್ಪ ಒಂದೇ ಒಂದು ಅನುಮತಿಗಾಗಿ ಕಾಯ್ತಾ ನಿಂತಿದ್ರು. ಆದ್ರೆ ನಮ್ಮ ಅವತ್ತಿನ ಪ್ರಧಾನಿ ನೆಹರು ಶಾಂತಿ ದೂತ ಅನ್ನೋ ಪಟ್ಟಕ್ಕಾಗಿ ಅಪಹಪಿಸಿದ್ರು. ದೊಡ್ಡಸ್ತಿಗೆ ತೋರಿಸಿಕೊಳ್ಳುವುದಕ್ಕಾಗಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚಿ ನಿಂತರು. ಅದರ ಪರಿಣಾಮ ಕಾಶ್ಮೀರ ಜನರ ಸಂಕಟಕ್ಕೆ, ಅವರು ಅನುಭವಿಸಿದ್ದ ನೋವಿಗೆ ಪ್ರತಿಹಾರ ನೀಡಲು ನಮ್ಮಿಂದ ಸಾಧ್ಯವಾಗಲೇ ಇಲ್ಲ. ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ಗಗನ ವಿರಾಮ ಏನೋ ಆಯಿತು. ಆದ್ರೆ 1/3 ಭಾಗದಷ್ಟು ಕಾಶ್ಮೀರವನ್ನು ಕಳೆದುಕೊಳ್ಳಬೇಕಾಯಿತು. ಅಷ್ಟೇ ಅಲ್ಲದೆ ಇವತ್ತಿ ಕೂಡ ಅದನ್ನು ಮಹಿಳೆದ ಗಾಯದ ಹಾಗೆ ತಲೆ ಮೇಲೆ ಇಟ್ಕೊಂಡಿವಿ. ಅದು ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಒಂದು ಗಡಿ ರೇಖೆಯಾಗಿ ಮುಂದುವರೆದಿದೆ. ಇದು ಭಾರತ ಸ್ವತಂತ್ರ ಬಂದ ನಂತರ ಅನುಭವಿಸಿದ ಮೊದಲ ನೋವು ಹಾಗೂ ಅವಮಾನ. ಇನ್ನು ಎರಡನೆಯದು, ಜನವರಿ 30, 1948 ಯಾವ ಮಹಾಪುರುಷ ದೇಶದ ಸ್ವತಂತ್ರಕ್ಕಾಗಿ ಇಡೀ ಭಾರತ ಜನಸಮೂಹವನ್ನು ಒಟ್ಟುಗೂಡಿಸಿದ್ರು, ಯಾವ ಮಹಾಪುರುಷ ಈ ದೇಶದಲ್ಲಿನ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿತ್ತು, ಯಾವ ಮಹಾಪುರುಷನ ಬಗ್ಗೆ ಇಡೀ ವಿಶ್ವ ಒಂದು ಆರಾಧನೆ ಭಾವನೆಯನ್ನು ಬೆಳೆಸಿಕೊಂಡಿತ್ತು, ಯಾರನ್ನ ನಾವು ರಾಷ್ಟ್ರಪಿತ ಬಾಪೂಜಿ ಅಂತ ಗೌರವದಿಂದ ಕರೀತಿತ್ತು, ಅದೇ ಮಹಾಭಾವನನ್ನ ನಮ್ಮವರೇ ಮುಸ್ಸಂಜೆ ಹೊತ್ತಲ್ಲಿ ಗುಂಡಿಟ್ಟಿ ಕೊಂಡ್ಬಿಡ್ತಾರೆ. ಅದು ವಿಶ್ವದ ಮಟ್ಟದಲ್ಲಿ ಈ ದೇಶದ ಘನತೆ, ಗೌರವಕ್ಕೆ ಮೇಲೆ ಕಪ್ಪು ಚುಕ್ಕೆ ಅಂತಾಯ್ತು. ಅವತ್ತು ಗಾಂಧೀಜಿ ಹತ್ಯೆ ಕೇವಲ ಭೌತಿಕವಾಗಿ ಮಾತ್ರ ನಡೆಯಲಿಲ್ಲ. ಗಾಂಧೀಜಿಯ ತತ್ವಗಳನ್ನು ಕೂಡ ಗಾಂಧೀಜಿ ಅನುಯಾಯಿಗಳನ್ನು ಕರೆಸಿಕೊಂಡವರೇ ಕೊಂದು ಹಾಕಿದ್ರು. ಗಾಂಧಿ ಹತ್ಯೆಯನ್ನು ಅಸ್ತ್ರವಾಗಿಟ್ಕೊಂಡ ಅವತ್ತಿನ ಸರ್ಕಾರ ತನ್ನ ವಿರೋಧಿಗಳನ್ನು ಬಗ್ಗು ಬಡಿಯುವುದಕ್ಕೆ ಮುಂದಾಯಿತು. ಈ ದೇಶಕ್ಕೆ ಸ್ವಾಭಿಮಾನದ ಇತಿಹಾಸವನ್ನು ಹೇಳಿದ್ದ, ಜೀವನದ ಬಹುಪಾಲು ಅಂಡಮಾನ ಕಾರಾಗೃಹದಲ್ಲಿ ಕಳೆದಿದ್ದ ಯುವಕರ ಪಾಲಿನ ಮಹಾಚೈತನ್ಯವಾಗಿ ವಿದೇಶಗಳಲ್ಲಿ ಸ್ವತಂತ್ರದ ಕಿಚ್ಚು ಹಚ್ಚುತ್ತಾ ವೀರ ಸಾವರ್ಕರನ್ನು ಗಾಂಧೀಜಿಯ ಹತ್ಯೆ ಕೇಸಲ್ಲಿ ವಿನಾಕಾರಣ ಫಿಕ್ಸ್ ಮಾಡಲಾಯಿತು. ಅವರನ್ನ ಜೈಲಿಗೆ ಸಹ ತಳ್ಳಲಾಯಿತು. ಒಬ್ಬ ಮಹಾ ಸ್ವತಂತ್ರ ಸೇನಾನಿಯನ್ನು ಈ ದೇಶದ ರಾಜಕೀಯ ವ್ಯವಸ್ಥೆ ಅತ್ಯಂತ ಕೀಳಾಗಿ ನಡೆಸಿಕೊಂಡ ಅಮಾನವೀಯ ಘಟನೆ ಅದು.
ಇವತ್ತಿಗೂ ಕೂಡ ವೀರ ಸಾವರ್ಕರ್ ಹೆಸರನ್ನು ರಾಜಕೀಯ ಕಾರಣಗಳಿಂದಾಗಿ ಅವಮಾನಿಸುವ ಮೂಲಕ ನಮ್ಮ ದೇಶದ ಅತಿ ಕೆಲ ಬುದ್ಧಿವಂತರು ಇನ್ನೂ ಬಿಟ್ಟಿಲ್ಲ. ಒಬ್ಬ ಮಹಾ ಸ್ವಾತಂತ್ರ್ಯ ಪ್ರೇಮಿಯನ್ನು ಅವಮಾನಿಸುವ ಮೂಲಕ ಇವತ್ತಿಗೆ ನಾವು ಎಷ್ಟು ಕೃತಜ್ಞರು ಹಾಗೂ ದೂರ್ತರು ಅನ್ನುವುದನ್ನು ನಾವು ತೋರಿಸಿಕೊಳ್ತಾನೆ ಇದ್ದೀವಿ. ಅದರ ಬೆನ್ನಲ್ಲೇ ನಮ್ಮ ನೆರೆಯ ದೇಶ ಚೀನಾ 1962ರಲ್ಲಿ ಭಾರತದ ಮೇಲೆ ನುಗ್ಗಿ ಬಂತು. ಗಡಿಯಲ್ಲಿ ನಿಂತಿದ್ದ ಚಿಕ್ಕ ಸೈನ್ಯಕ್ಕೆ ಚೀನಿ ಸೈನಿಕರನ್ನು ತಡೆಯುವಲ್ಲಿ ಭಾರತ ಸೈನಿಕರಿಗೆ ಯಶಸ್ವಿ ಆಗಲಿಲ್ಲ. ದುರಂತ ಏನು ಗೊತ್ತಾ? ಇಂಥದೊಂದು ದಾಳಿಯ ಬಗ್ಗೆ ಮೊದಲೇ ಮಾಹಿತಿ ಇದ್ರೂ ಕೂಡ ಅದನ್ನು ದೆಹಲಿ ಅವತ್ತು ನಿರ್ಲಕ್ಷ್ಯ ಮಾಡಿತ್ತು. ನಮ್ಮ ಪ್ರಧಾನಿ ಹುಲ್ಲು ಕೂಡ ಬೆಳೆಯದ ನೆಲಕ್ಕಾಗಿ ಯಾಕೆ ಗದ್ದಲವನ್ನು ಸೃಷ್ಟಿ ಮಾಡ್ತೀರಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಸದನದಲ್ಲೇ ಕೊಟ್ಬಿಟ್ರು. ಸೇನೆಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗಲಿಲ್ಲ. ಸರಿಯಾದ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಲೇ ಇಲ್ಲ. ನಮಗೆ ಚಪಾತಿ ಬೇಡ, ಬಂದೂಕಿನ ಗುಂಡು ಕುಡಿಯಂತ ಸೈನ್ಯ ಅಗಲಾಚಿ ಬೇಡಿದ್ರು ಕೂಡ ನಮ್ಮ ಸರ್ಕಾರಗಳಿಗೆ ಅವರ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ. ಭಾರತೀಯ ಸೈನ್ಯದ ಬಲಹೀನತೆಗಳನ್ನು ಜಗತ್ತಿನ ಎದುರು ಅನಾವರಣಗೊಂಡ ದಿನ ಅದು ಚೀನಾ ಭಾರತದ ಮೇಲೆ ಚೂರಿ ಹಾಕ್ತುವಂತ ನೆಹರು ಅವರು ಆಮೇಲೆ ಬಾಯಿ ಬಿಟ್ಕೊಳ್ತಾರೆ. ಆದರೆ ಅವರು ಮಾಡಿದ ತಪ್ಪಿನ ಬಗ್ಗೆ ಒಂದು ಅವಲೋಕನ ಸಭೆ ಸಹ ನಡೆಯುವುದಿಲ್ಲ. ಪಂಡಿತ್ ನೆಹರು ಅವರ ನಂತರ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಪಾಕಿಸ್ತಾನ ಸೈನ್ಯವನ್ನು ಭಗ್ಗು ಬಡಿಯುವ ಮೂಲಕ ಭಾರತದ ಸೇನಾ ಶಕ್ತಿಯನ್ನು ಜಗತ್ತಿನ ಮುಂದೆ ಅನಾವರಣೆಗೊಳಿಸಿದರು. ಈ ದೇಶದ ಗೌರವನ್ನೇನೋ ಕಾಪಾಡಿದರು. ಆದರೆ ಅವತ್ತಿಗೆ ಭಾರತದ ಮಾನ ಯಾವ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಲ್ಪಟ್ಟಿತ್ತು ಅಂದ್ರೆ, ನೀವು ಪಾಕಿಸ್ತಾನದೊಂದಿಗೆ ಯುದ್ಧ ನಿಲ್ಲಿಸದಿದ್ರೆ ಪಾಕಿಸ್ತಾನದ ಜೊತೆಗೆ ಭಾರತಕ್ಕೆ ನಾವು ಗೋಧಿ ಸರಬರಾಜು ಮಾಡುವುದನ್ನು ನಿಲ್ಲಿಸ್ತೀವಿ ಅಂತ ಅಮೆರಿಕ ಭಾರತಕ್ಕೆ ಧಮಕಿ ಹಾಕುತ್ತೆ. ಅವಾಗ ಶಾಸ್ತ್ರಿಜಿ ನಾವು ಒಂದು ಹೊತ್ತಿನ ಊಟ ಬಿಡ್ತೀವಿ, ಆದ್ರೆ ನಮ್ಮ ದೇಶದ ನೆಲದ ರಕ್ಷಣೆಯನ್ನು ಬಿಡುವುದಿಲ್ಲ ಅಂತ ಹಠ ಹಿಡಿದು ನಿಲ್ತಾರೆ. ಅವಾಗಲೇ ಜೈ ಜವಾನ್ ಜೈ ಕಿಸಾನ್ ಅನ್ನುವ ಘೋಷಣೆ ಹುಟ್ಟಿಕೊಳ್ಳುತ್ತೆ. ಕಡೆಗೆ ತಾಷ್ಕೆಂಟ್ ಒಪ್ಪಂದ ನಡೆದು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕದನ ವಿರಾಮ ಮಾಡಿಕೊಳ್ಳುತ್ತವೆ. ಆದರೆ ದುರದೃಷ್ಟ ಸಂಗತಿ ಏನಂದ್ರೆ, ಅದೇ ತಾಷ್ಕೆಂಟ್ ಹೋಟೆಲ್ ನಲ್ಲಿ ಶಾಸ್ತ್ರಿಜಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ. ಅದು ಕೊಲೆನೋ ಅಥವಾ ಆಕಸ್ಮಿಕ ಸಾವ ನಮಗೆ ಇವತ್ತಿಗಾದ್ರೂ ಪತ್ತೆ ಹಚ್ಚುವ ಗೋಜಿಗೆ ಈ ರಾಜಕೀಯ ವ್ಯವಸ್ಥೆ ಇನ್ನೂ ಸಹ ಹೋಗಿಲ್ಲ. ಭಾರತದ ಪ್ರಧಾನಿ ಒಬ್ಬರ ಸಾವಿನ ಬಗ್ಗೆ ಒಂದು ಸರಿಯಾದ ತನಿಖೆ ನಡೆಯಲಿಲ್ಲ. ಆ ಸಾವಿಗೆ ಕಾರಣವನ್ನು ತಿಳಿಯುವುದಕ್ಕೆ ಇಂದಿಗೂ ಸಹ ಈ ರಾಜಕೀಯ ವ್ಯವಸ್ಥೆಗೆ ಸಾಧ್ಯವಾಗಲಿಲ್ಲ. ಇದರ ಮಧ್ಯದಲ್ಲಿ 1968 ಡಿಸೆಂಬರ್ 25ನೇ ತಾರೀಕು ಅದೊಂದು ಘಟನೆ ಆ ಸಂದರ್ಭದಲ್ಲಿ ನಡೆಯಿತು. ಆ ಘಟನೆಯನ್ನು ಮರೆತರೆ ನಮಗೆ ನಾವು ಅವಮಾನ ಮಾಡಿಕೊಂಡಂತೆ. ಅವತ್ತು ನಮ್ಮ ನೆರೆಯ ರಾಜ್ಯದ ತಮಿಳುನಾಡಿನ ಕಿಲೋನ್ಮಡಿ ಎಂಬ ಗ್ರಾಮದಲ್ಲಿ ಸಂಬಳ ಕೇಳಿದ್ದಾರೆ ಎಂಬ ಕಾರಣಕ್ಕೆ ಸುಮಾರು 43 ಕೂಲಿ ಕಾರ್ಮಿಕರನ್ನು ಜಮೀನ್ದಾರು ಅಮಾನುಷ್ಯವಾಗಿ ಕೊಂದು ಹಾಕ್ತಾರೆ. ಅದರಲ್ಲಿ 16 ಜನ ಹೆಣ್ಣು ಮಕ್ಕಳು, 23 ಜನ ಸಣ್ಣ ಮಕ್ಕಳಿದ್ದರು. ಅವರನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು. ಇದು ಮನುಷ್ಯತ್ವದ ಮೇಲೆ ನಡೆದ ಬರ್ಬರ ದಾಳಿಯಾಗಿ ಇಡೀ ಮಾನವ ಕುಲವೇ ಅವಮಾನದಿಂದ ತಲೆ ತಗ್ಗಿಸುವಂತ ವಿಚಾರವಾಗಿ ಹೊರಹೊಮ್ಮಿತ್ತು. ಇದು ಇತಿಹಾಸದ ಪುಟಗಳು ಸಹ ಸೇರ್ತು. ಶ್ರೀಮಂತ ಜಮೀನ್ದಾರರು ಗರ್ಭ ದೌರ್ಜನ್ಯಗಳು ಅವತ್ತು ಅವರ ಅಲ್ಲಿ ತಾಂಡವಾಡಿತ್ತು. ಆ ಕೂಲಿ ಕಾರ್ಮಿಕರ ಹತ್ಯೆ ಅನ್ನುವುದು ನಿಜಕ್ಕೂ ಮನುಷ್ಯ ಸಂಕುಲವೇ ನಾಚಿ ತಲೆ ತಗ್ಗಿಸಿಕೊಳ್ಬೇಕಾದ ವಿಚಾರ. ಆದ್ರೆ ಅದು ನಾಚಿಕೆ ಪಡಬೇಕಾದ ವಿಚಾರ ಅಂತ ನಮ್ಗೆ ಯಾವತ್ತೂ ಅನ್ನಿಸಲೇ ಇಲ್ಲ. ಅದಾದ ಮೇಲೆ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರ ಸಾವಿನ ಘಟನೆಗಳು ನಡೀತಾನೆ ಬಂದವು. ಅದಾದ ಮೇಲೇನು ಕೂಡ ನಮ್ಮ ಗ್ರಾಮೀಣ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಿಲ್ಲಲೇ ಇಲ್ಲ. ಅದಾದ ಮೇಲೆ ಕೂಡ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚುವ ಅಮಾನವೀಯ ಕೃತ್ಯ ನಿರಂತರ ನಡೀತಾನೆ ಬಂತು. ಇದು ಇಡೀ ದೇಶ ನಾಗರಿಕ ಸಮಾಜ ಅಂತ ಕರೆಸಿಕೊಳ್ಳಬೇಕಾದ ಸಮಾಜ ತಲೆ ತಗ್ಗಿಸಿಕೊಳ್ಳಬೇಕಾದ ಅತ್ಯಂತ ಅಮಾನವೀಯ ಘಟನೆಗಳ ಪೈಕಿ ಇನ್ನೂ ಸಹ ಒಂದು. ಇಷ್ಟು ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.